ಸ್ವಿಚ್ ಆಫ್ ಆಗಿರೋ ಶೇರ್ ಏಜೆಂಟ್ ನಂಬರ್ನ ಟ್ರೇಸ್ ಮಾಡಕ್ಕೆ ಎಲ್ಲ ಸರ್ಕಸ್ಸು ಮಾಡಾಯ್ತು ಕಣೆ, ಆದ್ರೇನು ಯೂಸ್ ಆಗ್ತಾ ಇಲ್ಲ. ಒಬ್ರು ನಂಬರ್ನ ಟ್ರೇಸ್ ಮಾಡೋದು ಅಷ್ಟ್ ಕಷ್ಟ ಏನೋ? ಹೌದು, ಈಗ ನಮ್ಗಿರೋದು ಒಂದೇ ದಾರಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೈಬರ್ ಕ್ರೈಮ್ ಮುಖಾಂತರ ಟ್ರೇಸ್ ಮಾಡಿಸ್ಬೇಕು. ಈ ಟೈಮಲ್ಲಿ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಅನುಮಾನನೇ. ಈಗ ಅಮ್ಮ ಏನೋ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಇರೋ ಆಧಾರ ಅದೊಂದೇ ಕಣೋ. ಈಗ ಅದು ಟ್ರೇಸ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿನ್ ಪರಿಸ್ಥಿತಿ ಎಲ್ಲ ನಂಗೆ ಅರ್ಥ ಆಗುತ್ತೆ ಸಿಂಧು. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಾಯ್ತು, ಏನ್ ಮಾಡ್ಲಿ? ವಿರಾಟ್ ಸರ್ ಕಣೆ. ಏ ಸಿಂಧು, ಬನ್ನಿ ಸರ್, ಬನ್ನಿ. ಹಾಯ್ ರಾಕೇಶ್. ಬನ್ನಿ. ಫೈನ್. ಬನ್ನಿ ಸರ್, ನಿಧಾನ. ಥ್ಯಾಂಕ್ ಯು ರಾಕೇಶ್. ಸಿಂಧು ಮನೇಲಿಲ್ವಾ? ಅವಳ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದ್ದಾಳೆ ಸರ್, ನಿಮ್ಮ ಪಕ್ಕದಲ್ಲೇ ಇದ್ದಾಳೆ, ಮಾತಾಡಿ. ಗಾಯತ್ರಿ ಆಂಟಿ ವಿಷಯ ಗೊತ್ತಾಯಿತು, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಇದೆಲ್ಲ ಹೇಗಾಯ್ತು? ಆಂಟಿನ್ ಸಿಕ್ಕಾಕ್ಸ್ಬೇಕು ಅಂತಾನೆ ಯಾರೋ ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸರ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಎಲ್ಲಾ ದಾರಿನೂ ಮುಚ್ಚೋಗಿದೆ. ಆಂಟಿ ಇದ್ರಲ್ಲಿ ಹೇಗೆ ಸಿಕ್ಕಾಕೊಂಡ್ರು? ಅವರು ಪ್ರಾಂಪ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಅವ್ರು ಯಾರು ಹೆಲ್ಪ್ ಮಾಡಿಲ್ವಾ ಸಿಂಧು? ಯಾಕೆ ಸಿಂಧು ಮಾತಾಡ್ತಾ ಇಲ್ಲ? ರಾಕೇಶ್, ಸಿಂಧು ಇಲ್ಲೇ ಇದ್ದಾಳಾ? ಹಾ, ಇಲ್ಲೇ ಇದ್ದಾಳೆ ಸರ್, ಮಾತಾಡೆ. ನೀವು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು ಬಿಡಿ. ನಮ್ಮಮ್ಮ ಈ ವಿಷಯದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರ ಅಂತ ತಾನೆ? ನೋಡು ಸಿಂಧು, ಆ ವಿಷಯನ ಬಿಡು. ನಾನಿಲ್ಲಿ ಬಂದಿರೋದು ನಿಂಗೆ ಹೆಲ್ಪ್ ಮಾಡೋಕೆ. ಆಂಟಿನ ಸ್ಟೇಷನಿಂದ ಕರ್ಕೊಂಬರೋಕ್ಕೆ ಏನು ಹೆಲ್ಪ್ ಬೇಕೋ ಅದನ್ನ ನಾನು ಖಂಡಿತ ಮಾಡ್ತೀನಿ. ಮಾತಾಡೆ. ನಮ್ಮ ಅಣ್ಣ ಕಿಡ್ನಾಪ್ ಆದಾಗ ನೀನು ನಂಗೆ ಹೆಲ್ಪ್ ಮಾಡಿದ್ಯಾ, ಅದನ್ನ ನಾನು ಮರ್ತಿಲ್ಲ ಸಿಂಧು. ಈಗ ನೀವು ಕಷ್ಟದಲ್ಲಿದ್ದೀರಾ, ನಿಮ್ಮ ಸಹಾಯಕ್ಕೆ ನಾನು ನಿಲ್ತೀನಿ. ನನ್ನಿಂದ ಏನು ಹೆಲ್ಪ್ ಬೇಕು ಹೇಳಿ. ನನಗೆ ಯಾರ ಸಹಾಯನೂ ಬೇಡ.